ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಫ್ರೈಡೇ ಮಾರ್ನಿಂಗ್, ಫ್ರೈಡೇ ಅಂದರೆ ಶುಕ್ರವಾರದ ದಿವಸದ ಪೂಜೆ. ಈ ದಿನ ಬಂದು ಪ್ರತಿಯೊಂದು ಹೆಣ್ಮಕ್ಳಿಗೂ ತುಂಬಾ ವಿಶೇಷವಾದ ದಿನ ಆಗಿರುತ್ತೆ. ಈ ಪೂಜೆ ಏನಕ್ಕೆ ಮಾಡ್ತೀವಿ, ಅದು ಎಕ್ಸ್ಪೆಷಲಿ ಈ ಶುಕ್ರವಾರನೇ ಪೂಜೆ ಏನು ಮಾಡ್ತೀವಿ, ಇದರಿಂದ ಏನೇನು ವಿಶೇಷತೆಗಳಿದೆ, ಇದರಿಂದ ನಮಗೆ ಯಾವ ರೀತಿ ಕೆಲವೊಂದಷ್ಟು ಪ್ರಯೋಜನಕಾರಿ ಅಂತ ನಾನು ಈ ವ್ಲಾಗ್ನ ಮುಖಾಂತರ ನನಗೆ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಷ್ಟು ಬೇಗ ಹೇಳೋಣ ಅಂದ್ರೂ ಆಗೋದೇ ಇಲ್ಲ. ಆದರೂ ಎದ್ದಿದ್ದೆ ನಾನು 6 ಗಂಟೆಗೆ. ಇನ್ನು ಆಚೆ ಎಲ್ಲ ನಮ್ಮ ಮನೆ ಮುಂದೆ ಅಂತೂ ಎಲ್ಲರೂ ಅಷ್ಟೊತ್ತಿಗೆ ಎಲ್ಲ ಎದ್ದು ಪೂಜೆ ಮಾಡ್ತಾಯಿದ್ರು. ಅಂದರೆ ನಮ್ಮ ಮನೆ ಮುಂದೆ ಒಂದು ಚಿಕ್ಕ ದೇವಸ್ಥಾನ ಇದೆ. ಹಾಗಾಗಿ ಅಲ್ಲಿ ಪ್ರತಿದಿನವೂ ಅಷ್ಟೇ ಒಂದು 4 ಗಂಟೆ 5 ಗಂಟೆಗೆ ಎದ್ಬಿಡ್ತಾರೆ. ಎದ್ದು ಮನೆ ಮುಂದೆ ರಂಗೋಲಿ ಎಲ್ಲ ಬಿಡಿಸಿ ದೇವ್ರದ್ದೆಲ್ಲ ಹಾಡಾಕಿ ಒಂಥರ ವೈಬ್ಸು ತುಂಬ ಚೆನ್ನಾಗಿರುತ್ತೆ. ಅದಂತೂ ಎಕ್ಸ್ಪೆಷಲಿ ಈ ಶುಕ್ರವಾರ ಮತ್ತು ಮಂಗಳವಾರ ಹೇಳೋದೇ ಬೇಡ. ನಮ್ಮ ಮನೆ ಮುಂದೆ ಅಂತೂ ಅದೊಂಥರ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಆಗಿನ ದಿವಸ. ಇನ್ನು ನಾವೆಲ್ಲ ಚಿಕ್ಕವರಿದ್ದಾಗಂತೂ ನಮ್ಮ ಅಮ್ಮಂದಿರು ಅಥವಾ ಅಜ್ಜಿದಿರಲ್ಲ ಬೆಳಗಿನ ಜಾವ 3:30 4 ಗಂಟೆಗೆ ಎದ್ದು ಒಂದು 5:30 ಹೊತ್ತಿಗೆ ಎಲ್ಲ ಪೂಜೆ ಮಾಡಿಬಿಡ್ತಿದ್ರು. ನಾವು ಅದೇ ಅನ್ಕೋತಿದ್ವಿ, ಏನಿದು ಶುಕ್ರವಾರ ಆದರೆ ಸಾಕು ಈ ಥರ ಎಲ್ಲ ಎದ್ದು ಪೂಜೆ ಮಾಡ್ತಾರಲ್ಲ, ಒಂದು ಲಕ್ಷ್ಮೀ ಪೂಜೆ ಮಾಡಲಿ, ಏನು ಮಾಡಿದ್ರು ಈ ದಿನವೇ ಮಾಡ್ತಾರಲ್ಲ ಅಂತ. ಆಗಿನ ಟೈಮಲ್ಲಿ ನಮ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಬೆಳೀತಾನೆ ಅದರದ್ದು ಮಹತ್ವ ಏನಂತ ತಿಳಿದಿದ್ದು. ಆ ದಿನ ಒಂಥರ ಮಂಗಳಕರವಾದ ದಿನ. ಅವರು ಆಚರಣೆ ಮಾಡ್ತಾನೆ ನಮಗೂ ಕೂಡ ಅದು ರೂಢಿ ಆಗ್ತಾನೆ ಬಂದ್ಬಿಟ್ಟಿದೆ. ಇದು ಲಕ್ಷ್ಮಿಗೆ ಸಮರ್ಪಕವಾದ ದಿನ ಅಲ್ಲ. ಒಬ್ಬಳು ಹೆಣ್ಮಗಳು ತನ್ನ ಕುಟುಂಬಕ್ಕೋಸ್ಕರ ಏನಾದರೂ ಒಂದು ತೊಂದರೆ ಇದ್ದರೆ, ಅಥವಾ ಒಂದು ಆರ್ಥಿಕ ಸ್ಥಿತಿನೋ, ಅಥವಾ ಯಾವುದೇ ಒಂದು ಆರೋಗ್ಯ ಸ್ಥಿತಿಗತಿಗಳು, ಅಥವಾ ಹೊಂದಾಣಿಕೆದು ಏನೇ ಒಂದು ತೊಂದರೆ ಇದ್ರೂ ಆ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಒಂದಷ್ಟು ಉಪ್ಪಾಕಿ ಕ್ಲೀನ್ ಮಾಡಿ, ನಂತರ ನಾವು ಕೂಡ ತಲೆಗೆ ಸ್ನಾನ ಮಾಡ್ಕೊಂಡು ದೇವರಿಗೆ ನಮ್ಮ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಒಂದಷ್ಟು ಹೂವು ಹಣ್ಣು ನಮ್ಮ ಕೈಲಾದಂಗೆ ಒಂದು ಯಾವುದಾದ್ರೂ ಒಂದು ಸಿಂಪಲ್ಲಾಗಿ ಪ್ರಸಾದ ಕೂಡ ಮಾಡಿ ದೇವ್ರ ಮುಂದೆ ಇಟ್ಟು ಕುತ್ಕೊಂಡು ಒಂದು ಒಳ್ಳೆ ಮನಸ್ಸಿನಿಂದ ಲಕ್ಷ್ಮೀ ದೇವಿ ಹತ್ರ ನಾವು ಪ್ರಾರ್ಥನೆ ಮಾಡಿದ್ರೆ ಲಕ್ಷ್ಮೀ ದೇವಿ ಒಲಿತಾಳೆ ಅನ್ನೋ ಒಂದು ನಂಬಿಕೆ ಇದೆ ಅಲ್ವಾ. ಯಾವ ಥರ ಒಲಿಯುತ್ತೆ ಅಂದರೆ, ದುಡ್ಡಿರೋರ ಮನೆಯಲ್ಲೆಲ್ಲ ಲಕ್ಷ್ಮಿ ಇದೆ, ಅಥವಾ ನನಗೆ ಬಡತನ ಇದೆ ನನ್ನ ಮೇಲೆ ಲಕ್ಷ್ಮಿ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾವ ಮನೆಯಲ್ಲಿ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿರ್ತಾರೆ, ಆ ಮನೆಯಲ್ಲಿ ಒಂದಷ್ಟು ಅಭಿವೃದ್ಧಿ ಆಗ್ತಾ ಇರುತ್ತೆ. ಮಕ್ಕಳಲ್ಲಿ ಹಾಗೂ ನಮ್ಮ ಕುಟುಂಬದಲ್ಲಿ ಆರೋಗ್ಯ ಎಷ್ಟು ಚೆನ್ನಾಗಿ ವೃದ್ಧಿ ಆಗ್ತಾ ಇರುತ್ತೆ, ಹಾಗೂ ಒಂದಷ್ಟು ಶಾಂತಿ ಮತ್ತು ನೆಮ್ಮದಿ ಇರುತ್ತೆ. ನೋಡಿ, ಆ ಮನೆಯಲ್ಲೆಲ್ಲ ಲಕ್ಷ್ಮೀ ತಾಯಿ ಅಂತೂ ನೆಲೆಸಿರ್ತಾಳೆ. ಇದಂತೂ ನಿಜನೇ ಅಲ್ವಾ. ಹಾಗಾಗಿ ಕೆಲವೊಂದಷ್ಟು ಏನು ಈ ವಾರಗಳ ದಿನ ಮಹತ್ವ ಇರುತ್ತೆ ಅಂಥ ಪೂಜೆಗಳೆಲ್ಲ ಮಾಡ್ಕೊಂಡು ಬಂದಷ್ಟು ನಮಗೆ ಆಧ್ಯಾತ್ಮಿಕವಾಗಿ ಕೂಡ ಅದು ಬೆನಿಫಿಟ್ ಕೊಡುತ್ತೆ. ಒಂದು ರೀತಿ ಒಳ್ಳೆ ರೀತಿಯೇ ಪ್ರಯೋಜನಕಾರಿನೂ ಆಗಿರುತ್ತೆ. ಈಗ ನಮಗೆ ಯಾವುದೇ ಒಂದು ಸಮಸ್ಯೆ ಬಂತು, ಆ ಸಮಸ್ಯೆನ ಫೇಸ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ನಮಗೆ ಒಂದು ಸ್ಟ್ರೆಂತು ಅಂದರೆ ಒಂದು ಶಕ್ತಿ ಬೇಕು. ಅಂದರೆ ಆ ಶಕ್ತಿ ಯಾರ ಹತ್ರ ಇರುತ್ತೆ? ಆ ಹೆಣ್ಣು ದೇವತೆ ಹತ್ರ ಇರುತ್ತೆ, ಅಂದರೆ ಲಕ್ಷ್ಮೀ ದೇವಿ ಹತ್ರ ಇರುತ್ತೆ ಅಲ್ವಾ. ಹಾಗಾಗಿ ಆ ದೇವತೆ ಹತ್ರ ನಾವು ಒಂದು ಒಳ್ಳೆ ಮನಸ್ಸಿಂದ ಈ ಕಷ್ಟದಲ್ಲಿದ್ದೀನಿ ಅದನ್ನು ನಿಭಾಯಿಸುವಷ್ಟು ಶಕ್ತಿ ಕೊಡು ಅಂತ ಈ ದಿನದಲ್ಲಿ ನಾವು ಕೂತ್ಕೊಂಡು ಒಳ್ಳೆ ರೀತಿಯ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಒಂದು ವಿಶೇಷವಾದ ಶಕ್ತಿ ಕೂಡ ನಮಗೆ ಕೊಡ್ತಾಳೆ. ಅದರಿಂದ ಏನೇ ಪ್ರಾಬ್ಲಮ್ ಬಂದರೂ ಅಷ್ಟೇ ಫೇಸ್ ಮಾಡ್ತೀನಿ ಅನ್ನೋ ಒಂದು ಸ್ಥೈರ್ಯ ಇರುತ್ತಲ್ಲ, ಇದು ನಮಗೆ ಬೇಕಾಗಿರುವಂತಹ ಒಂದು ಒಳ್ಳೆಯ ಅಂಶ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನ ಹೆಣ್ಮಕ್ಳಿಗೂ ಮತ್ತು ಈ ಶುಕ್ರವಾರಕ್ಕೂ ತುಂಬ ನಂಟಿದೆ ಅಂತಲೇ ಹೇಳ್ಬೋದು. ಇನ್ನು ನಾನು ಈ ದಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಇದರಿಂದ ಕೂಡ ಸುಮಾರು ಬೆನಿಫಿಟ್ ಇದೆ ಅಲ್ವಾ. ಕೆಲವ್ರಿಗೆ ಆಲ್ರೆಡಿ ತಿಳಿದಿದೆ ಅನ್ಕೋತೀನಿ ಏನೇನು ಬೆನಿಫಿಟ್ ಇದೆ. ನಾವು ಸಾಲ್ಟ್ ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ಹಾಗೂ ಅದನ್ನು ಹಾಕಿ ಮನೆ ಒರೆಸೋದ್ರಿಂದ ಸುಮಾರು ಬೆನಿಫಿಟ್ ಇದೆ ಇದರಿಂದ. ಇನ್ನೇನು ಕ್ಲೀನ್ ಎಲ್ಲ ಆಯ್ತಾ ಬಂತು ಮನೆಯೆಲ್ಲ. ಇನ್ನು ನೈಟಂತೂ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಕೊಂಡು ಸ್ಟವೆಲ್ಲ ಒರೆಸಿಟ್ಬಿಟ್ಟಿರ್ತೀನಿ. ಆಮೇಲಿಂದ ಸ್ನಾನ ಎಲ್ಲ ಮಾಡ್ಕೊಂಡು ಅದಕ್ಕೊಂದಷ್ಟು ರಂಗೋಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಫಸ್ಟು ಒಲೆ ಹತ್ರನೇ ಪೂಜೆ ಮಾಡಿಬಿಡ್ತೀನಿ. ಅದಾದಮೇಲೆ ಹೊಸ್ಲು ಪೂಜೆ, ಇನ್ನು ಅದಾದಮೇಲೆ ಕಳಸದ ಪೂಜೆ ಎಲ್ಲ ಮಾಡ್ತೀನಿ. ಶುಕ್ರವಾರ ಕಳಸ ಏನು ತೆಗಿಯೋಕ್ಕೆ ಹೋಗಲ್ಲ, ಅವತ್ತು ತೆಗಿಬಾರ್ದಲ್ವ. ಹಾಗಾಗಿ ನಾನು ಕಳಸ ತೆಗಿಯೋದು ಶನಿವಾರ ದಿನ. ಇನ್ನು ಸ್ನಾನ ಎಲ್ಲ ಆಯಿತು. ಮಗಳು ಬೇರೆ ಎದ್ದು ಅಳ್ತಾ ಇದ್ಲು. ಅವಳು ಹಾಗೇ ನಿದ್ದೆನೇ ಮಾಡಲ್ಲ, ಎದ್ದ ತಕ್ಷಣ ಅವಳು ಎದ್ಬಿಡ್ತಾಳೆ. ಇವತ್ತೆಲ್ಲ ನನ್ನ ಪುಣ್ಯ ಸುಮಾರು ಹೊತ್ತು ಮಲ್ಕೊಂಡೇ ಇದ್ಲು. ಸರಿ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೂವು ಏನೇನಿತ್ತು ಎಲ್ಲ ನೆನ್ನೆನೇ ತೊಗೊಂಬಂದು ಇಟ್ಕೊಂಡಿದ್ದೆ. ಸ್ನಾನ ಮಾಡಬೇಕಾದ್ರೂ ಅಷ್ಟೇ ನಾವು ಒಂದು ಹಿಡಿಯಷ್ಟು ಉಪ್ಪು ತಗೊಂಡು ದೇವ್ರ ಹತ್ರ ಕೆಲವೊಂದಷ್ಟು ಬ್ಲೆಸ್ಸಿಂಗ್ಸ್ನ ಹೇಳ್ಕೊಂಡು
ಬಿಸಿನೀರ್ದು ಬಕೆಟ್ ಇರುತ್ತಲ್ಲ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ನಾನ ಮಾಡಿದ್ರೆ ಕೆಲವೊಂದಷ್ಟು ಬೆನಿಫಿಟ್ ಇದೆ. ಏನೇನು ಅಂತ ನಾನು ಮುಂದಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ರಂಗೋಲಿ ಎಲ್ಲ ಬಿಡಿಸಾಯಿತು, ಮನೆ ಮುಂದೆ ಬಿಡಿಸಿ ಒಂದಷ್ಟು ಹೂವುಗಳೆಲ್ಲ ಇಟ್ಟಿದ್ದೀನಿ. ಯಾಕಂದರೆ ಆ ಲೆವೆಲ್ಗೆಲ್ಲ ನಂಗೆ ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ, ಕವರ್ ಆಗಬೇಕಲ್ಲ ಅಂತ ಹೂವು ಇಟ್ಟು ಸ್ವಲ್ಪ ಅಲಂಕಾರ ಮಾಡಿದ್ದೀನಿ. ಆ ಹೂವು ಇಟ್ಟರೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ತುಳಸಿ ಕಟ್ಟೆ ಹತ್ರ ಎಲ್ಲ ರಂಗೋಲಿ ಬಿಡಿಸಿ ಹೂವು ಎಲ್ಲ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಹಚ್ಚಾಗಿದೆ. ನೆಕ್ಸ್ಟು ಪೂಜೆ ಮಾಡೋಣ. ಫಸ್ಟು ದೇವ್ರ ಮನೆ ಇದೆಯಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎಲ್ಲ ವಾಶ್ ಮಾಡಿಬಿಡೋಣ ಅಂತಂದರೆ ಕಳಸ ಒಂದು ಬಿಟ್ಟು ಮಿಕ್ಕಿದೆಲ್ಲ ದೀಪ ಏನಿದೆ, ಆಮೇಲೆ ಮಂಗಳಾರತಿ ತಟ್ಟೆ ಅದು ಇದು ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಸ್ಟವ್ ಹತ್ರ ಕೂಡ ಆಗಿದೆ ಕ್ಲೀನೆಲ್ಲ. ಸ್ಟವ್ ಹತ್ರನೂ ಅಷ್ಟೇ, ನಾವು ಡೈಲಿ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ವಾರಕ್ಕೊಂದು 2-3 ದಿನ ಆದ್ರೂ ಬೆಳಗ್ಗೆ ಹೊತ್ತು, ಅದು ಎಸ್ಪೆಷಲಿ ಶುಕ್ರವಾರ ಮಂಗಳವಾರನೇ ಒಳ್ಳೆಯದು ಬಿಡಿ. ಆವತ್ತಿನ ದಿವಸನೇ ಎದ್ದು ನೀಟಾಗಿ ಅದ್ರ ಮುಂದೆ ಎಲ್ಲ ರಂಗೋಲಿ ಬಿಡಿಸಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅದ್ರ ಮೇಲೆ ಈಗ ಹಾಲೆಲ್ಲ ಇಟ್ಟು ಹಾಲು ಕುಸ್ತೀವಿ ಅಲ್ವಾ. ನೆಕ್ಸ್ಟು ಏನು ಫಸ್ಟು ತಿಂಡಿ ಮಾಡ್ತೀವಿ, ಒಂದು ಸ್ವೀಟ್ ಆಗಲಿ ಅಥವಾ ಖಾರ ಆಗಲಿ ತೊಂದರೆ ಇಲ್ಲ, ಮಾಡಿದ ತಕ್ಷಣವೇ ಅಗ್ನಿದೇವನಿಗೆ ಅದು ಇಟ್ಟು ಪ್ರಾರ್ಥನೆ ಮಾಡಿದಷ್ಟು ಒಂದು ಈಗ ಊಟ ತಿಂಡಿ ಯಾವುದೇ ರೀತಿ ತೊಂದರೆ ಇರಲ್ವಂತೆ. ಯಾವಾಗಲೂ ಧಾನ್ಯ ಲಕ್ಷ್ಮಿ ಮನೇಲಿ ನೆಲೆಸಿರ್ತಾಳೆ ಅನ್ನೋ ಒಂದು ಇದರಿಂದ ನಾವು ಸ್ಟವ್ ಮುಂದೆ ಆ ಥರ ಪೂಜೆ ಮಾಡಬೇಕಂತೆ. ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ಡೈಲಿ ಆಗಲಿಲ್ಲ ಅಂದರೂ ಮಂಗಳವಾರ ಶುಕ್ರವಾರ ಮಾಡ್ತೀನಿ. ಪೂಜೆದು ಅಷ್ಟೇ ಎಲ್ಲ ರೆಡಿ ಆಯಿತು. ದೀಪ ಹಚ್ಚೋದ್ನಲ್ಲ, ಈಗ ಮನಸ್ಸು ಸ್ವಲ್ಪ ನಿರಾಳ ಅನ್ನಿಸ್ತಾ ಇದೆ. ಹಾಗೆ ಎಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ದೇವ್ರ ಪೂಜೆ ಮಾಡಿಬಿಟ್ರೆ ಅರ್ಧಕ್ಕರ್ಧ ಕೆಲಸ ಎಲ್ಲ ಮುಗ್ದಂಗೆ ಮನಸ್ಸಿಗೂ ಅಷ್ಟೇ ಏನೋ ಒಂಥರ ಸಮಾಧಾನ, ನೆಮ್ಮದಿ ಕೊಡುತ್ತೆ. ಇನ್ನು ಮಕ್ಕಳೆಲ್ಲ ಆಲ್ರೆಡಿ ಎದ್ದಿದ್ದಾರೆ. ಪೂಜೆ ಮಾಡ್ತಾಯಿದ್ದೆ, ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು. ಅವರಪ್ಪ ಆಗೇಳಿ ಈಗೇಳಿ ಅಂದ್ಬಿಟ್ಟು ಏನೇನೋ ಹೇಳ್ಕೊಡ್ತಾಯಿದ್ರು. ಮಗಳಿಗಂತೂ ಬರಲಿಲ್ಲ ಅಂದರೂ ಏನೋ ಒಂದು ಮಂತ್ರ ಹೇಳೋಕ್ಕೆ ಅವು ಅಂದ್ಕೊಂಡು ಟ್ರೈ ಮಾಡ್ತಾ ಇರ್ತಾಳೆ ಒಟ್ಟಿನಲ್ಲಿ. ನಾನು ಸ್ವಲ್ಪನೇ ಹೂವು ಮುಡಿಸಿದ್ದೀನಿ ಇವತ್ತು, ಯಾಕಂದರೆ ನಾಳೆ ಕಳಸ ಎಲ್ಲ ತೆಗ್ದು ಮತ್ತೆ ಕ್ಲೀನ್ ಮಾಡಬೇಕು. ಸ್ವಲ್ಪ ಮಾತ್ರ ಹೂವು ಇಟ್ಟು ಪೂಜೆ ಮಾಡ್ತೀನಿ. ಇನ್ನು ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ, ಇನ್ನೂ ಆಗಿರಲಿಲ್ಲ. ಮಗನ ಬೇರೆ ಸ್ಕೂಲಿಗೆ ಲೇಟ್ ಆಗುತ್ತಲ್ಲ, ಸರಿ ಅವನ್ನ ಫಸ್ಟು ತಿಂಡಿ ತಿನ್ನಿಸಿ ಕಳಿಸ್ಬಿಟ್ಟು ಆಮೇಲೆ ಮತ್ತೆ ಏನಾದರೂ ಸ್ವೀಟ್ ಮಾಡಿಬಿಟ್ಟು ದೇವ್ರ ಮುಂದೆ ಇಡೋಣ ಅಂತ ಅವಲಕ್ಕಿ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಪ್ರಸಾದ ಥರ ಮಾಡಿ ದೇವ್ರ ಮುಂದೆ ಇಟ್ಟರೆ ಅದೊಂದು ಸಿಂಪಲಾಗಿ ಆಗೋಗ್ಬಿಡುತ್ತೆ. ಇಷ್ಟೇ. ಒಟ್ಟಿನಲ್ಲಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ, ಒಂದು ಆಧ್ಯಾತ್ಮಿಕ ಉನ್ನತಿಗಾಗಲಿ, ಒಂದು ನಮ್ಮ ಮನಸ್ಸಿನಲ್ಲಿ ಒಂಥರ ಪಾಸಿಟಿವ್ ವೇ ಅಂದರೆ ಅದೊಂದು ಸ್ಟ್ರೆಂತ್ನ ಸ್ವಲ್ಪ ಇನ್ನೂ ಸ್ಟ್ರಾಂಗಾಗಿ ಮಾಡ್ಕೊಳ್ಳೋಕ್ಕಾಗಲಿ, ಅದೇ ರೀತಿ ನಮ್ಮ ಅಂದರೆ ಗಂಡ ಹೆಂಡತಿ ಸಂಬಂಧ ಸುಧಾರಣೆ ಆಗೋದಕ್ಕೋಸ್ಕರ, ಹಾಗೂ ಒಂದು ಒಳ್ಳೆಯ ಅಭಿವೃದ್ಧಿ ಮತ್ತು ಒಂದು ಆರ್ಥಿಕ ಸ್ಥಿತಿ ಉನ್ನತಿಗೋಸ್ಕರ, ಅದ್ರ ಜೊತೆಗೆ ಒಂದು ಒಳ್ಳೆಯ ಆರೋಗ್ಯ ಕೊಡಲಿ ನಮ್ಮ ಕುಟುಂಬಕ್ಕೆಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿನಿತ್ಯ ಏನೇ ಇದ್ರೂ ಯಾವತ್ತಿನ ದಿನ ಆದರೂ ಓಕೆ, ನಮ್ಮ ಮನಸ್ಸಿಗೆ ಯಾವಾಗ ಸಮಾಧಾನ ಕೊಡುತ್ತೆ ಆಗಿನ ದಿನ ಎಲ್ಲ ಆದಷ್ಟು ನಾವು ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳು ಮಾಡಿದ್ರೇ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ, ಹಾಗೂ ನಮ್ಮ ಕುಟುಂಬಕ್ಕೆ ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಎಷ್ಟು ಸಿಂಪಲಾಗಿ ಫ್ರೈಡೇ ಅಂದರೆ ಈ ಶುಭವಾದ ಶುಕ್ರವಾರದ ದಿನ ಯಾವ ರೀತಿ ಪೂಜೆ ಮಾಡಿದೆ ಅಂತ ನನಗೆ ತಿಳಿದಿದ್ದ ಮಟ್ಟಿಗೆ ಮಾತ್ರ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಇದರಲ್ಲಿ ಸರಿ ತಪ್ಪು ಏನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಹಾಗೂ ನನ್ನ ಈ ಒಂದು ಹೊಸ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.